ಸರ್ ಇವತ್ತು ಅವ್ರಿಗೆ ನ್ಯಾಯಾಂಗ ಬಂಧನವಾಗಿದೆ ಮತ್ತೆ ಜಾಮೀನು ಕೂಡ ಆಗಿದೆ. ಏನು ನಡೀತು ಸರ್ ಕೋರ್ಟಲ್ಲಿ ಏನಾಗುತ್ತೆ? ಏನು ಕಳೆದ ಒಂದು ವಾರದಿಂದ ರಜತ್ ಕಿಶನ್ ಮತ್ತು ವಿನಯ್ ಗೌಡರ ವಿರುದ್ಧವಾಗಿ ಏನು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡುವಂತಹ ರೀಲ್ಸ್ ಪ್ರಕರಣದಲ್ಲಿ ದಿನಾಂಕ 25/3/2025 ಏನವರನ್ನು ಪೊಲೀಸು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟು ಅದಾದ ನಂತರ ಸೋಮವಾರ ದಿವಸ ನೆಕ್ಸ್ಟ್ ಡೇನೇ ಅವರು ಪೊಲೀಸ್ ಕಸ್ಟಡಿ ಕೇಳಿದರು ಫರ್ದರ್ ಇನ್ವೆಸ್ಟಿಗೇಷನಿಗೆ. ನನ್ನ ಸುದೀರ್ಘವಾದ ವಾದ ಮಂಡನೆ ನಂತರ ಅವರು ಸತತವಾಗಿ 7 ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿನ ಕೇಳಿದರು. ಅದನ್ನು ಮಾನ್ಯ ನ್ಯಾಯಾಲಯ 24ನೇ ACJM ನ್ಯಾಯಾಲಯ ನನ್ನ ವಾದವನ್ನು ಮನ್ನಿಸಿ 2 ದಿನಗಳ ಕಾಲ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದರು. ಇವತ್ತಿನ ದಿವಸ ಏನು ಪೊಲೀಸ್ ಕಸ್ಟಡಿ ಕಂಪ್ಲೀಟ್ ಆದ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ನಂತರ ಸುಮಾರು 4 ಗಂಟೆ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಓಪನ್ ಕೋರ್ಟಲ್ಲಿ ಇಬ್ಬರನ್ನೂ ಕೂಡ ಹಾಜರು ಮಾಡಿದರು ಬಸವೇಶ್ವರ ನಗರ ಪೊಲೀಸ್ನವರು. ಅದಾದ ನಂತರ ಏನು ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು ಅವತ್ತಿನ ದಿವಸನೇ ನಾನು ಬೇಲ್ ಅಪ್ಲಿಕೇಶನನ್ನು ಹಾಕಿದ್ದೆ. ಸೊ ನನ್ನ ಅದೇ ಸೈಮಲ್ಟೇನಿಯಸ್ ಆಗಿ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಏನು ಬೇಲ್ ಅಪ್ಲಿಕೇಶನಿಗೆ ಅಬ್ಜೆಕ್ಷನನ್ನು ಹಾಕಿದ್ರು. ಸತತ ವಾದಗಳ ನಂತರ ವಾದ ವಿವಾದ ನಂತರ ಇವತ್ತು ನಮ್ಮ ವಾದವನ್ನು ಆಲಿಸಿ ನ್ಯಾಯಾಲಯ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ ಇವತ್ತು.